ಈ ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು 60 ವರ್ಷಗಳಿಂದ ಕಾಂಗ್ರೆಸ್ನವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ನ್ಯಾಯ ಅಂತ ಹೇಳೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಏನು? ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ ಅವ್ರು ಹೋಗಿ ಎಷ್ಟು ಜನಗಳ ಹತ್ರ ಹೋಗ್ತಾರೋ ಬಿಡಿ ಬಿಡಿಯಾಗಿ ಬಿಚ್ಚಿ ಹೇಳ್ತಾರೆ ಜನಗಳು. ನೀವು ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಏನೇನು ಮಾಡಿದ್ರಿ, ಚೈನಾ ವಿಷಯದಲ್ಲಿ ಏನೇನು ಮಾಡಿದ್ರಿ, ಎಮರ್ಜೆನ್ಸಿ ಫೀಲ್ಡಲ್ಲಿ ಏನೇನು ಮಾಡಿದ್ರಿ, ನಮ್ಮಲ್ಲಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ಕಟ್ಟೋದು ವಿಷಯದಲ್ಲಿ ಬಂದಾಗ DC ಅವ್ರನ್ನ ಯಾವ ರೀತಿ ನೀವು ಅಲ್ಲಿ ಎತ್ತಂಗಡಿ ಮಾಡಿದ್ರಿ, DC ಅವ್ರ ಮೇಲೆ ಯಾವ ಥರ ನೀವು ಒತ್ತಡ ಹಾಕಿದ್ರಿ, ಏನೇನು ಇದನ್ನೆಲ್ಲ ಟೋಟಲ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರಿಂದ ಹಿಡಿದು ಇವ್ರ ಹತ್ಯೆ ಯಾವ ಥರ ಆಯಿತು, ಯಾರು ಮಾಡಿದ್ರು, ಆರ್ಟಿಕಲ್ 370 ತಂದಿದ್ದು ಯಾರು, ಇದನ್ನೆಲ್ಲ ನೋಡಿದಾಗ ಈ ದೇಶಕ್ಕೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗಿದೆ. ನಿಮ್ಮದು ಪಾಪದ ಕಳ ತುಂಬೋಗಿದೆ. ನೀವು ಎಷ್ಟೇ ಪಾದಯಾತ್ರೆ ಮಾಡಿದ್ರೂ ಏನೇ ಮಾಡಿದ್ರೂ ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಥರ ಫಲಿತಾಂಶ ಬಂತು ಅದೇ ರೀತಿಯಲ್ಲಿ ಇನ್ನೂ ನೆಲ ಕಚ್ಚಿತೆ ಹೊರತು ನೀವೇನು ಡೆವಲಪ್ಮೆಂಟ್ ಆಗಲ್ಲ. ಭಾರತ ದೇಶದ ಜನ ಎಲ್ಲ ಜಾತಿ ಜನನೂ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ 3 ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿ ತಗೊಂಡು ಇವತ್ತು ಎಲ್ಲೇ ಹೋದ್ರೂ ಚೀತು ಅಂತ ಹೇಳಿ ಜನ ನಿಮ್ಮನ್ನ ಚೀಮಾರಿ ಆಗ್ತಾ ಇರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ನೀವು ನ್ಯಾಯದ ಹೋರಾಟ ಅಲ್ಲ ಅದು. ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನ ಜನಗಳಿಗೆ ಹೇಳಂತ ಕೆಲಸಗಳನ್ನ ನೀವೆಷ್ಟು ಜನಗಳ ಹತ್ರ ಹೋಗ್ತೀರೋ ಅಷ್ಟನ್ನು ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಈ ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು 60 ವರ್ಷಗಳಿಂದ ಕಾಂಗ್ರೆಸ್ನವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಅಂತ ಹೇಳೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಏನು? ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ ಅವ್ರು ಹೋಗಿ ಎಷ್ಟು ಜನಗಳ ಹತ್ರ ಹೋಗ್ತಾರೋ ಬಿಡಿ ಬಿಡಿಯಾಗಿ ಬಿಚ್ಚಿ ಹೇಳ್ತಾರೆ ಜನಗಳು. ನೀವು ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಏನೇನು ಮಾಡಿದ್ರಿ, ಚೈನಾ ವಿಷಯದಲ್ಲಿ ಏನೇನು ಮಾಡಿದ್ರಿ, ಎಮರ್ಜೆನ್ಸಿ ಫೀಲ್ಡಲ್ಲಿ ಏನೇನು ಮಾಡಿದ್ರಿ, ನಮ್ಮಲ್ಲಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ಕಟ್ಟೋದು ವಿಷಯದಲ್ಲಿ ಬಂದಾಗ DC ಅವ್ರನ್ನ ಯಾವ ರೀತಿ ನೀವು ಅಲ್ಲಿ ಎತ್ತಂಗಡಿ ಮಾಡಿದ್ರಿ, DC ಅವ್ರ ಮೇಲೆ ಯಾವ ಥರ ನೀವು ಒತ್ತಡ ಹಾಕಿದ್ರಿ, ಏನೇನು ಇದನ್ನೆಲ್ಲ ಟೋಟಲ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರಿಂದ ಹಿಡಿದು ಇವ್ರ ಹತ್ಯೆ ಯಾವ ಥರ ಆಯಿತು, ಯಾರು ಮಾಡಿದ್ರು, ಆರ್ಟಿಕಲ್ 370 ತಂದಿದ್ದು ಯಾರು, ಇದನ್ನೆಲ್ಲ ನೋಡಿದಾಗ ಈ ದೇಶಕ್ಕೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗಿದೆ. ನಿಮ್ಮದು ಪಾಪದ ಕಳ ತುಂಬೋಗಿದೆ. ನೀವು ಎಷ್ಟೇ ಪಾದಯಾತ್ರೆ ಮಾಡಿದ್ರೂ ಏನೇ ಮಾಡಿದ್ರೂ ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಥರ ಫಲಿತಾಂಶ ಬಂತು ಅದೇ ರೀತಿಯಲ್ಲಿ ಇನ್ನೂ ನೆಲ ಕಚ್ಚಿತೆ ಹೊರತು ನೀವೇನು ಡೆವಲಪ್ಮೆಂಟ್ ಆಗಲ್ಲ. ಭಾರತ ದೇಶದ ಜನ ಎಲ್ಲ ಜಾತಿ ಜನನೂ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ 3 ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿ ತಗೊಂಡು ಇವತ್ತು ಎಲ್ಲೇ ಹೋದ್ರೂ ಚೀತು ಅಂತ ಹೇಳಿ ಜನ ನಿಮ್ಮನ್ನ ಚೀಮಾರಿ ಆಗ್ತಾ ಇರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ನೀವು ನ್ಯಾಯದ ಹೋರಾಟ ಅಲ್ಲ ಅದು. ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನ ಜನಗಳಿಗೆ ಹೇಳಂತ ಕೆಲಸಗಳನ್ನ ನೀವೆಷ್ಟು ಜನಗಳ ಹತ್ರ ಹೋಗ್ತೀರೋ ಅಷ್ಟನ್ನು ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ.